ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ನೇಹ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದಂತಹ ದಪಾಟಿ. ಇದು ಒಂದು ಸಾಂಪ್ರದಾಯಿಕವಾದ ಹಳೆಯ ರೆಸಿಪಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. 2 ಬೌಲ್ ಗೋಧಿ ಹಿಟ್ಟು, 1 ಟೀ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಜೋಳದ ಹಿಟ್ಟು, 1 ಟೀ ಸ್ಪೂನ್ ಓಂಕಾಳು, 1 ಟೀ ಸ್ಪೂನ್ ಬಿಳಿ ಎಳ್ಳು, ಇಲ್ಲಿ 4 ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಜೀರಿಗೆಯನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿದ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು, ಅರ್ಧ ಬೌಲ್ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಅರಿಶಿಣ ಮತ್ತು ಬಿಳಿ ಎಳ್ಳು, ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಬೇಕು. ಈಗ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ನಂತರ ಅದನ್ನು 20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ನಾನಿದನ್ನು ಲಟ್ಟಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಜೋಳದ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡಿಲ್ಲ. ಕೇವಲ 1 ಟೇಬಲ್ ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ. ಮಿನಿಟ್ಸ್ ಆಗಿದೆ. ಈಗ ಮೀಡಿಯಮ್ ಸೈಜ್ ಉಂಡೆಯನ್ನು ತಗೋತಾ ಇದ್ದೀನಿ. ಮೊದಲಿಗೆ ಬಟರ್ ಪೇಪರ್ಗೆ ಆಯಿಲನ್ನು ಹಚ್ಕೊಂಡು ಬಿಡ್ತೀನಿ. ಒಂದು ಸಲ ಆಯಿಲ್ ಅಪ್ಲೈ ಮಾಡಿದರೆ 3ರಿಂದ 4 ದಪಾಟಿನ ಮಾಡಬಹುದು. ಈಗ ಇದೇ ತರಹ ಉಂಡೆ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ನಿಧಾನವಾಗಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಬಟರ್ ಪೇಪರನ್ನು ರೌಂಡಾಗಿ ಮಾಡ್ತಾ ದಪಾಟಿ ಸೈಜನ್ನು ಅಗಲ ಮಾಡ್ಕೋತಾ ಇದ್ದೀನಿ. ಈ ಬಟರ್ ಪೇಪರ್ ಮೇಲೆ ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು. ಇಲ್ಲಿ ಅಂಟೋದಾಗಲಿ ಹರಿಯೋದಾಗಲಿ ಯಾವುದೇ ಥರ ಚಾನ್ಸ್ ಇರೋದಿಲ್ಲ. ಬಹಳ ಆರಾಮಾಗಿ ಬಿಗಿನರ್ಸ್ ಟ್ರೈ ಮಾಡಬಹುದು. ಈಗ ಲಟ್ಟಿಸಿ ಆಗಿದೆ. ತವಾ ಕೂಡ ಬಿಸಿಯಾಗಿದೆ. ಅದಕ್ಕೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಟರ್ ಪೇಪರನ್ನು ಉಲ್ಟಾ ಹಾಕಿಬಿಡೋಣ. ದಪಾಟಿನ ಬಟರ್ ಪೇಪರ್ನಿಂದ ಸ್ಮೂತಾಗಿ ಬಿಡಿಸ್ಕೊಂಡು ಬಿಡೋಣ. ಈಗ 2 ಬದಿಯಲ್ಲಿ ಎಣ್ಣೆ ಹಚ್ಚುತ್ತಾ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ. ಇದು ಡ್ರೈ ಪದಾರ್ಥ ಆಗಿರೋದ್ರಿಂದ ಬೇಗ ಹಾಳಾಗುವುದಿಲ್ಲ. ನೀವೇನಾದರೂ 2-3 ದಿವಸಗಳವರೆಗೆ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಈ ದಪಾಟಿಯನ್ನು ಮೊಸರು, ಶೇಂಗಾ ಚಟ್ನಿ ಅಥವಾ ಹಸಿ ಮೆಣಸಿನ್ಕಾಯಿ ಚಟ್ನಿ ಜೊತೆ ತಿನ್ಬಹುದು. ಈಗ ದಪಾಟಿ 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೇನೆ. ವೀಕ್ಷಕರೇ, ಈಗ ನಾನು ದಪಾಟಿಯನ್ನು ಹಿಟ್ಟನ್ನು ಹಚ್ಚಿ ಹೇಗೆ ತೆಳ್ಳಗಾಗಿ ಲಟ್ಟಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳೋಣ ಬನ್ನಿ. ಒಂದು ಉಂಡೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ತ್ರಿಕೋಣಾಕಾರದಲ್ಲಿ ಮಡಿಸ್ತಾ ಇಲ್ಲ, ಹಾಗೆಯೇ ಲಟ್ಟಿಸ್ಕೋಬೇಕು. ಮತ್ತೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ನಿಧಾನವಾಗಿ ಅದನ್ನು ಲಟ್ಟಿಸ್ಕೋಬೇಕು. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ಅಪ್ಕಮಿಂಗ್ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನೂ ವಿಧ ವಿಧವಾದ ನಾರ್ತ್ ಕರ್ನಾಟಕ ಅಡುಗೆಗಾಗಿ ನಮ್ಮ
ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಹಿಟ್ಟನ್ನು ಹಚ್ಚಿ ದಪಾಟಿಯನ್ನು ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೋಬಹುದು. ನಂತರ ಅದನ್ನು ತವಾ ಮೇಲೆ ಹಾಕಿ ಎರಡೂ ಬದಿಯಲ್ಲಿ ಎಣ್ಣೆಯನ್ನು ಹಚ್ಚಿ ಬೇಯಿಸ್ಕೊಂಡು ಬಿಡೋಣ. ಸ್ನೇಹಿತರೆ, ಈಗ ದಪಾಟಿಯನ್ನು ಇನ್ನೊಂದು ಥರ ತೋರಿಸ್ಕೊಡ್ತೀನಿ. ನಾವು ಚಪಾತಿಯನ್ನು 3 ಮೂಲೆ ಅಂದರೆ ತ್ರಿಕೋಣಾಕಾರದಲ್ಲಿ ಮಡಿಚಿಕೊಂಡು ಹೇಗೆ ಲಟ್ಟಿಸ್ಕೊತಾ ಇದ್ದೀವಲ್ಲ ಆ ಥರ ಲಟ್ಟಿಸಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಸವರಿ ಚೆನ್ನಾಗಿ ಬೇಯಿಸ್ಕೋಬಹುದು. ಈ ದಪಾಟಿ ಸ್ವಲ್ಪ ಸಾಫ್ಟ್ ಆಗಿರೋದರಿಂದ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಥರ ಪ್ರಿಪೇರ್ ಮಾಡ್ಕೋಬಹುದು. ಮೊದಲೆರಡು ದಪಾಟಿಯನ್ನು ನಮ್ಮ ಕಡೆ ಶುಭ ಸಮಾರಂಭಗಳಲ್ಲಿ ಬುತ್ತಿ ರೊಟ್ಟಿ ಕೊಡುವುದಕ್ಕಾಗಿ ಈ ಥರ ತೆಳ್ಳಗೆ ಲಟ್ಟಿಸ್ಕೊಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.